ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ, ಬಟ್ ಕನ್ಫ್ಯೂಷನ್ ಇದೆ. ಲೈಕ್ ಲಮ್ಸಮ್ ಮನಿ ಹಾಕಬೇಕಾ ಆರ್ ಎವ್ರಿ ಮಂತ್ ಎಸ್ ಐ ಪಿ ಮಾಡಬೇಕಾ? ಒಂದು ರಾಂಗ್ ಡಿಸಿಷನ್ ನಿಮ್ಮ ರಿಟರ್ನ್ಸ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಇವತ್ತು ನಾನು ನಿಮಗೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೊಡ್ತೀನಿ, ಯಾವುದು ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ ಅಂತ. ಎಸ್ ಐ ಪಿ ಅಂದರೆ ಎವ್ರಿ ಮಂತ್ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್. ಲಮ್ಸಮ್ ಅಂದರೆ ಒನ್ ಟೈಮ್ ದೊಡ್ಡ ಅಮೌಂಟ್ ಹಾಕೋದು. ಆದರೆ ಯಾವುದು ಉತ್ತಮ? ಬನ್ನಿ ನೋಡೋಣ. ಸೊ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಂಪತ್ತು. ಇವತ್ತು ನಾವು ಎಸ್ ಐ ಪಿ ವರ್ಸಸ್ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀವಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇನ್ ಕೇಸ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಕನ್ನಡ ಸಂಪತ್ತು ಚಾನಲ್. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಎಸ್ ಐ ಪಿ ಮತ್ತು ಲಮ್ಸಮ್ ಅಂದರೆ ಏನಂತ. ಎಸ್ ಐ ಪಿ ಅಂದರೆ ಸ್ಮಾಲ್ ಅಮೌಂಟ್ ಎವ್ರಿ ಮಂತ್ ಇನ್ವೆಸ್ಟ್ ಮಾಡೋದು. ಲೈಕ್ 5,000 ಆರ್ 10,000 ಪರ್ ಮಂತ್ ನೀವು ಇನ್ವೆಸ್ಟ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ 500 ರುಪೀಸಿಂದ ಕೂಡ ನೀವು ಎಸ್ ಐ ಪಿ ಸ್ಟಾರ್ಟ್ ಮಾಡ್ಬೋದು. ಇದರ ಮೇನ್ ಅಡ್ವಾಂಟೇಜ್ ಏನಂದರೆ, ಮಾರ್ಕೆಟಿನಲ್ಲಿ ನೀವು ಪ್ರತಿ ತಿಂಗಳು ಫಿಕ್ಸ್ಡ್ ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಾ. ಮಾರ್ಕೆಟ್ ಡೌನ್ ಆಗಿದ್ದರೆ ಹೆಚ್ಚು ಯೂನಿಟ್ ಸಿಗುತ್ತದೆ. ಅದೇ ಮಾರ್ಕೆಟ್ ಹೈಯಲ್ಲಿದ್ದರೆ ಕಡಿಮೆ ಯೂನಿಟ್ ಸಿಗುತ್ತೆ ಆ ಮ್ಯೂಚುವಲ್ ಫಂಡ್ಸಿಂದು. ಲಾಂಗ್ ಟರ್ಮಿನಲ್ಲಿ ಇದು ಆವ್ರೇಜ್ ಆಗಿ ನಿಮ್ಮ ರಿಟರ್ನ್ ಸ್ಟೇಬಲ್ ಆಗಿರುತ್ತದೆ. ಇದನ್ನೇ ನಾವು ರುಪಿ ಕಾಸ್ಟ್ ಆವ್ರೇಜಿಂಗ್ ಅಂತೀವಿ. ಸೊ ಇದು ಬೇಸಿಕ್ ಮೀನಿಂಗ್ ಆಫ್ ಎಸ್ ಐ ಪಿ. ಆ್ಯಂಡ್ ಇನ್ನೊಂದು ಕಡೆ ಲಮ್ಸಮ್ ನೋಡಿದರೆ, ಲಮ್ಸಮ್ ಅಂದರೆ ನೀವು ಒಂದು ದೊಡ್ಡ ಬಲ್ಕ್ ಅಮೌಂಟ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತಿರಲ್ಲ, ಅದನ್ನ ಲಮ್ಸಮ್ ಅಂತೀವಿ. ಆ್ಯಂಡ್ ಈ ಥರ ಇನ್ವೆಸ್ಟ್ಮೆಂಟ್ ಯೂಶ್ವಲಿ ನಾವು ಮಾಡೋದು ಬೋನಸ್ ಬಂದಾಗ, ಅಥವಾ ಪ್ರಾಪರ್ಟಿ ಸೇಲ್ ಆದಾಗ, ಆರ್ ಇನ್ಹೆರಿಟೆನ್ಸ್ ಅಮೌಂಟ್ ಬಂದಾಗ. ಆ್ಯಂಡ್ ಯೂಶಲಿ ಲಮ್ಸಮ್ ನಾವು ಯಾವಾಗ ಚೂಸ್ ಮಾಡ್ತೀವಿ ಅಂದರೆ, ಆ ಪರ್ಟಿಕ್ಯುಲರ್ ಅಮೌಂಟ್ ನಾವು ಇನ್ವೆಸ್ಟ್ ಮಾಡ್ತೀವಲ್ಲ, ಅದು ಬೇರೆ ಕಡೆ ಎಲ್ಲೂ ಯೂಸ್ ಆಗಲ್ಲ ಫಾರ್ ಫ್ಯೂ ಇಯರ್ಸ್ ಅಂತ ಅಂದ್ಕೊಂಡ್ರೆ, ಆವಾಗ ನಾವು ಲಮ್ಸಮಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಸೊ ಇವಾಗ ಎಕ್ಸಾಂಪಲ್ಸ್ ಜೊತೆ ನೋಡುವ, ಯಾವುದು ಬೆಟರ್ ರಿಟರ್ನ್ಸ್ ಕೊಡುತ್ತದೆ ಫಾರ್ 1 ಇಯರ್ಸ್ ಅಂತ. ಫಾರ್ ಬೋತ್ ಕೇಸಸ್ ಎಸ್ ಐ ಪಿ ವರ್ಸಸ್ ಲಮ್ಸಮ್. ಸೊ ಕೇಸ್ ನಂಬರ್ 1 ನೀವು ನೋಡಿದ್ರೆ, ಎಸ್ ಐ ಪಿಯಲ್ಲಿ ನೀವು ಎವ್ರಿ ಮಂತ್ 10,000 ಇನ್ವೆಸ್ಟ್ ಮಾಡ್ತೀರಾ ಫಾರ್ 1 ಇಯರ್. ಸೊ ಟೋಟಲ್ ಇನ್ವೆಸ್ಟೆಡ್ ಅಮೌಂಟ್ 1,20,000. ಆ್ಯಂಡ್ ಕೇಸ್ 2 ಅಲ್ಲಿ ಲಮ್ಸಮಲ್ಲಿ ಜಾನ್ ಫಸ್ಟ್ಗೆ 1,20,000 ಇನ್ವೆಸ್ಟ್ ಮಾಡ್ತೀರಾ. ಆ್ಯಂಡ್ ಇನ್ ಕೇಸ್ ಫಂಡ್ ಗ್ರೋಸ್ ಬೈ 12% ಇನ್ ದಟ್ ಇಯರ್, ಅಂದರೆ ಆ ಇಯರ್ 12%ಇಂದ ಆ ಮ್ಯೂಚುವಲ್ ಫಂಡ್ ಗ್ರೋ ಆದರೆ ಲಮ್ಸಮಲ್ಲಿ ನಿಮಗೆ 1,34,000 ರುಪೀಸ್ ಟೋಟಲ್ ಅಮೌಂಟ್ ಆಗುತ್ತದೆ. ಅದೇ ಎಸ್ ಐ ಪಿಯಲ್ಲಿ 1,26,000 ಆಗುತ್ತದೆ. ಅಂದರೆ 1 ಇಯರ್ನಲ್ಲಿ ಲಮ್ಸಮ್ ರಿಟರ್ನ್ ಹೆಚ್ಚು ಕಂಪೇರ್ಡ್ ಟು ಎಸ್ ಐ ಪಿ ರಿಟರ್ನ್ಸ್. ಆದರೆ ಮಾರ್ಕೆಟ್ ಡೌನ್ ಆಗಿದ್ದರೆ ಲಮ್ಸಮ್ಗೆ ಹೆಚ್ಚು ರಿಸ್ಕ್ ಇರುತ್ತದೆ. ಎಸ್ ಐ ಪಿ ಸ್ಲೋಲಿ ಆವ್ರೇಜ್ ಮಾಡ್ತಾ ಹೋಗುತ್ತದೆ. ಸೊ ರಿಸ್ಕ್ ಕಡಿಮೆ ಇರುತ್ತದೆ ಎಸ್ ಐ ಪಿಯಲ್ಲಿ. ಸೊ ಇದಾಯಿತು 1 ಇಯರ್ ಎಕ್ಸಾಂಪಲ್. ಸೊ ಇವಾಗ 5 ಇಯರ್ಸ್ ಎಕ್ಸಾಂಪಲ್ ನೋಡೋಣ. ಸೊ ಫಾರ್ ಲಾಂಗ್ ಟರ್ಮ್, ಲೈಕ್ 5 ಇಯರ್ಸ್ಗೋಸ್ಕರ ಕೇಸ್ 1ನಲ್ಲಿ ಎಸ್ ಐ ಪಿ ಎವ್ರಿ ಮಂತ್ 10,000 ಮಾಡ್ತೀರಾ ಫಾರ್ 5 ಇಯರ್ಸ್. ಸೊ ಟೋಟಲ್ ಇನ್ವೆಸ್ಟೆಡ್ ಅಮೌಂಟ್ ಇಸ್ 6 ಲ್ಯಾಕ್ಸ್. ಆ್ಯಂಡ್ ಕೇಸ್ 2 ಅಲ್ಲಿ ಲಮ್ಸಮಲ್ಲಿ ನೀವು 2 ಲ್ಯಾಕ್ ಇನ್ವೆಸ್ಟ್ ಮಾಡ್ತೀರಾ 5 ಇಯರ್ಸಲ್ಲಿ. ಸೊ ನಾಮಿನಲ್ ರಿಟರ್ನ್ಸ್ ಕೊಟ್ಟರು ಮಾರ್ಕೆಟಲ್ಲಿ, ಸೊ ಅಸ್ಯೂಮ್ ಮಾಡೋಣ 12% ಗ್ರೋ ಆಗಿದೆ ಬೋತ್ ದ ಮ್ಯೂಚುವಲ್ ಫಂಡ್ಸ್ ಫಾರ್ 5 ಇಯರ್ಸ್. ಸೊ ಎಸ್ ಐ ಪಿನ ಟೋಟಲ್ ವ್ಯಾಲ್ಯೂ ನಿಮಗಾಗೋದು 8,11,036 ರುಪೀಸ್. ಸೊ ಎಸ್ಟಿಮೇಟೆಡ್ ರಿಟರ್ನ್ಸ್ ಇನ್ ಕೇಸ್ 12%ಇಂದ ಗ್ರೋ ಆದರೆ ನಿಮಗೆ ರಿಟರ್ನ್ ಸಿಗೋದು ಆಫ್ 6 ಲ್ಯಾಕ್ ರುಪೀಸ್ ಎಷ್ಟಂದರೆ 2,11,036 ರುಪೀಸ್ ಎಸ್ ಐ ಪಿಯಲ್ಲಿ ನಿಮಗೆ ಸಿಗುತ್ತದೆ. ಆ್ಯಂಡ್ ಅದೇ ಸೇಮ್ ಸಿನಾರಿಯೋ ನಾವು ಲಮ್ಸಮಲ್ಲಿ ಚೆಕ್ ಮಾಡಿದರೆ, ಆ್ಯಂಡ್ ಸೇಮ್ ಮ್ಯೂಚುವಲ್ ಫಂಡ್ 12%ಇಂದ ಗ್ರೋ ಆದರೆ ಫಾರ್ 5 ಇಯರ್ಸ್, ಟೋಟಲ್ ವ್ಯಾಲ್ಯೂ ಆಗೋದು ಲಮ್ಸಮಲ್ಲಿ 3,52,468 ರುಪೀಸ್. ಆ್ಯಂಡ್ ಎಸ್ಟಿಮೇಟೆಡ್ ರಿಟರ್ನ್ಸ್ ನಿಮ್ಗೆ ಸಿಗೋದು 1,52,468 ರುಪೀಸ್ ಎಕ್ಸ್ಟ್ರಾ ಸಿಗುತ್ತೆ ಫಾರ್ ದ ಇನ್ವೆಸ್ಟೆಡ್ ಅಮೌಂಟ್ ಆಫ್ 2 ಲ್ಯಾಕ್ ಫಾರ್ 5 ಇಯರ್ಸ್. ಸೊ ಇಲ್ಲಿ ಎಸ್ ಐ ಪಿ ಜಾಸ್ತಿ ರಿಟರ್ನ್ಸ್ ಕೊಡ್ತಾ ಇದೆ, ಬಿಕಾಸ್ ಟೋಟಲ್ ಇನ್ವೆಸ್ಟೆಡ್ ಅಮೌಂಟ್ ಹೆಚ್ಚಿದೆ ಎಸ್ ಐ ಪಿನಲ್ಲಿ, ಪ್ಲಸ್ ಲಾಂಗ್ ಟರ್ಮ್ ಕಂಪೌಂಡಿಂಗ್ ಎಫೆಕ್ಟ್ ಕೂಡ ಇದೆ ಎಸ್ ಐ ಪಿನಲ್ಲಿ. ಸೊ ಈ ಕೇಸಿನ ವಿನ್ನರ್ ಎಸ್ ಐ ಪಿ. ಆ್ಯಂಡ್ ಇವಾಗ ರಿಸ್ಕ್ ಪ್ರೊಫೈಲ್ ಚೆಕ್ ಮಾಡಿದರೆ ಬೋತ್ ಕೇಸಸಲ್ಲಿ ಲಮ್ಸಮ್ ಈಸ್ ಹೈ ರಿಸ್ಕ್ ಆ್ಯಂಡ್ ಹೈ ರಿವಾರ್ಡ್. ಮಾರ್ಕೆಟ್ ಟೈಮಿಂಗ್ ಪರ್ಫೆಕ್ಟ್ ಆಗಿದ್ದರೆ ನಿಮಗೆ ಹೈ ರಿವಾರ್ಡ್ ಸಿಗುತ್ತದೆ, ಬಟ್ ರಿಸ್ಕು ಹಾಗೆ ಇರುತ್ತದೆ. ವೇರಾಸ್ ಎಸ್ ಐ ಪಿ ಈಸ್ ಲೋ ರಿಸ್ಕ್ ಬಟ್ ಸ್ಟಡಿ ರಿವಾರ್ಡ್ ನಿಮಗೆ ಸಿಗುತ್ತದೆ. ಮಾರ್ಕೆಟ್ ನೀವು ಫ್ಲಕ್ಚುಯೇಟ್ ಆಗ್ತಾ ಇದ್ರೂ ನಿಮ್ಮ ಮ್ಯೂಚುವಲ್ ಫಂಡ್ ಗ್ರೋ ಆಗ್ತಾ ಇರುತ್ತೆ ಆ್ಯಂಡ್ ಸ್ಟೇಬಲ್ ಆಗಿರುತ್ತೆ. ಆ್ಯಂಡ್ ಎಸ್ ಐ ಪಿ ಇಸ್ ಆಲ್ವೇಸ್ ಗುಡ್ ಫಾರ್ ಬಿಗಿನರ್ಸ್ ಇನ್ ಸ್ಟಾಕ್ ಮಾರ್ಕೆಟ್. ಇಮ್ಯಾಜಿನ್ 2008 ಕ್ರ್ಯಾಶ್, ಮಾರ್ಕೆಟ್ ಕ್ರ್ಯಾಶ್ ಆದಾಗ 2008ಅಲ್ಲಿ ಲಮ್ಸಮ್ ಇನ್ವೆಸ್ಟರ್ಗೆ ಇಮಿಡಿಯೇಟ್ 50% ಲಾಸ್ ಆಗಿತ್ತು. ಬಟ್ ಎಸ್ ಐ ಪಿ ಇನ್ವೆಸ್ಟರ್ಸ್ಗೆ ಸ್ಲೋಲಿ ಎಂಟರ್ ದ ಮಾರ್ಕೆಟ್ ಆ್ಯಂಡ್ ಚೀಪರ್ ಪ್ರೈಸಸಲ್ಲಿ, ಸೊ ಹೈಯರ್ ಲಾಂಗರ್ ಟರ್ಮಲ್ಲಿ ನಿಮಗೆ ಗೇನ್ ಸಿಕ್ಕಿತ್ತು. ಸೊ ರಿಸ್ಕ್ ಪ್ರೊಫೈಲ್ ಡಿಫ್ರೆನ್ಸ್ ನೀವು ಚೆಕ್ ಮಾಡಿದರೆ ಎಸ್ ಐ ಪಿ ಇಸ್ ಬೆಟರ್ ದೆನ್ ಲಮ್ಸಮ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಈಗ ಸೈಕಾಲಜಿ ಹೇಗೆ ವರ್ಕ್ ಆಗುತ್ತದೆ ಮ್ಯೂಚುವಲ್ ಫಂಡ್ಸ್ ಆರ್ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಚೆಕ್ ಮಾಡೋಣ.
ಇನ್ವೆಸ್ಟಿಂಗ್ ಅಂದರೆ ನಂಬರ್ಸ್ ಮಾತ್ರ ಅಲ್ಲ, ನಮ್ಮ ಮನಸ್ಸು ಕೂಡ ಮ್ಯಾಟರ್ ಆಗುತ್ತದೆ. ಲಂಸಮ್ಮಲ್ಲಿ ಇನ್ವೆಸ್ಟ್ ಮಾಡಿದರೆ ಮಾರ್ಕೆಟ್ ಡೌನ್ ಆದಾಗ ಪ್ರೈಸ್ ಕಮ್ಮಿ ಆಗಿದೆ ಅಂತ ವಿಡ್ರಾ ಮಾಡ್ಕೊಳೋದು ಸೈಕಾಲಜಿ ಎಫೆಕ್ಟ್. ಎಸ್ ಐ ಪಿನಲ್ಲಿ ಯು ಇನ್ವೆಸ್ಟ್ ಇನ್ ಸ್ಮಾಲ್ ಅಮೌಂಟ್, ಸೊ ಟೆನ್ಷನ್ ಕಡಿಮೆ. ರೆಗ್ಯುಲರ್ ಹ್ಯಾಬಿಟ್ ಕೂಡ ಬಿಲ್ಡ್ ಆಗುತ್ತದೆ, ಸೇವಿಂಗ್ಸ್ ಹ್ಯಾಬಿಟ್ ಕೂಡ ಬಿಲ್ಡ್ ಆಗುತ್ತದೆ ಎಸ್ ಐ ಪಿಯಲ್ಲಿ. ಇದರಿಂದ ಇನ್ವೆಸ್ಟರ್ಸ್ ಡಿಸಿಪ್ಲಿನ್ ಆಗಿರ್ತಾರೆ, ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡೋದು ಆ್ಯಂಡ್ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡೋದು ಅಂತ. So, psychology plays a crucial role in both stock market as well as mutual funds market. ಸೊ ವೆನ್ ಟು ಚೂಸ್ ವಾಟ್, ಯಾವಾಗ ನೀವು ಎಸ್ ಐ ಪಿ ಮಾಡಬೇಕು ಆ್ಯಂಡ್ ಯಾವಾಗ ನೀವು ಲಂಸಮ್ ಮಾಡಬೇಕು ಅಂತ ಇವಾಗ ನೋಡೋಣ. ಸೊ ಎಸ್ ಐ ಪಿ ಮಾಡಬೇಕಂದ್ರೆ ರೆಗ್ಯುಲರ್ ಸ್ಯಾಲರಿ ಇನ್ಕಮ್ ಇದ್ದರೆ, ಬಿಗಿನರ್ಸ್ ನೀವು ಆಗಿದ್ದರೆ, ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಡಿಸಿಪ್ಲಿನ್ ಕಲಿಬೇಕಂದ್ರೆ ಎಸ್ ಐ ಪಿ ಮಾಡಿ. ಲಂಸಮ್ ಯಾವಾಗ ಮಾಡ್ತೀರಾ ಅಂದರೆ ಬೋನಸ್ ಅಮೌಂಟ್ ಬಂದಾಗ, ಇನ್ಹೆರಿಟೆನ್ಸ್ ಅಮೌಂಟ್ ಬಂದಾಗ ಆರ್ ಮಾರ್ಕೆಟ್ ಕರೆಕ್ಷನ್ ಆದಾಗ ಲಂಸಮ್ ಮಾಡಬೇಕು. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದರೆ ಮಾತ್ರ ಲಂಸಮಲ್ಲಿ ಇನ್ವೆಸ್ಟ್ ಮಾಡಿ. ಆ್ಯಂಡ್ ನಾನು ಯೂಶಲಿ ಏನು ಮಾಡ್ತೀನಿ ಅಂದರೆ ಎಸ್ ಐ ಪಿನೂ ಮಾಡ್ತೀನಿ, ಸೈಡ್ ಬೈ ಸೈಡ್ ಬೋನಸ್ ಬಂದಾಗ ಎಕ್ಸ್ಟ್ರಾ ಮನಿಯಿಂದ ಲಂಸಮಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತೀನಿ. ಬಟ್ ಬೋತ್ ಮ್ಯೂಚುವಲ್ ಫಂಡ್ಸ್ ವಿಲ್ ಬಿ ಡಿಫ್ರೆಂಟ್. ಅದರ ಮೀನಿಂಗ್ ಏನಂದರೆ ಎಸ್ ಐ ಪಿಗೆ ಬೇರೆ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಿದ್ದೀನಿ, ಲಂಸಮಿಗೋಸ್ಕರ ಬೇರೆ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಿದ್ದೀನಿ. ಬೋತ್ ಮ್ಯೂಚುವಲ್ ಫಂಡ್ಸ್ ವೋಂಟ್ ಬಿ ಸೇಮ್. ಸೊ ಈ ವಿಡಿಯೋನ ಕನ್ಕ್ಲೂಷನ್ ಏನಂದರೆ, ಯಾವುದು ಬೆಸ್ಟ್ ಆಗಾದರೆ ಒಂದು ಸಿಂಪಲ್ ಆನ್ಸರ್ಸ್ ಇಲ್ಲ. ರೆಗ್ಯುಲರ್ ಇನ್ಕಮ್ ಇದ್ದರೆ ಎಸ್ ಐ ಪಿ ಮಾಡಿ, ಎಕ್ಸ್ಟ್ರಾ ಮನಿ ಬಂದರೆ ಲಂಸಮ್ ಮಾಡಿ. ಇಂಪಾರ್ಟೆಂಟ್ ಅಂದರೆ ಮಾರ್ಕೆಟ್ನಲ್ಲಿ ಲಾಂಗ್ ಟರ್ಮ್ ಸ್ಟೇ ಮಾಡೋದು, ಅದೇ ನಿಮ್ಮ ವೆಲ್ತ್ ಕ್ರಿಯೇಟ್ ಮಾಡುತ್ತದೆ. ಸೊ ನಿಮ್ಮ ಅಭಿಪ್ರಾಯ ಏನು? ನೀವು ಎಸ್ ಐ ಪಿ ಮಾಡ್ತೀರಾ ಅಥವಾ ಲಂಸಮ್ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ಶೇರ್ ಮಾಡಿ. ನಿಮ್ಮ ಆನ್ಸರ್ಸ್ ಆರ್ ಡೌಟ್ ಇನ್ನೊಬ್ಬರಿಗೆ ಹೆಲ್ಪ್ ಕೂಡ ಆಗುತ್ತದೆ. ಆ್ಯಂಡ್ ಆಲ್ಸೋ ಯಾವುದು ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.